ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಶಾಲಾ ಅಭಿವೃದ್ಧಿ ಸಮಿತಿಯನ್ನು ರಚಿಸಲಾಯಿತು. ಮೊದಲು 9 ಜನ ಮಹಿಳೆಯರು ಹಾಗೂ 8 ಜನ ಪುರುಷರು ಸೇರಿದಂತೆ ಒಟ್ಟು 18 ಜನ ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ನಂತರ ಪುಟಾಣಿ ಮಗುವಿನಿಂದ ಚೀಟಿ ಎತ್ತಿಸುವ ಪ್ರಕ್ರಿಯೆಯಲ್ಲಿ ಬಸವನಗೌಡ ಪಾಟೀಲ್ ಇವರು ನೂತನ SDMC ಅಧ್ಯಕ್ಷರಾಗಿ ಹಾಗೂ ರತ್ನವ್ವ ಬಳ್ಳಾರಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ನಿಕಟಪೂರ್ವ BRP ಬಸವರಾಜ್ ಯರಗುಪ್ಪಿ, CRPಗಳಾದ ಚಂದ್ರಶೇಖರ್ ಒಡಕಣ್ಣವರ್, ಸತೀಶ್ ಪಶುಪತಿಹಾಳ್, ಶಿಕ್ಷಕರಾದ VA ಚಿಂಚಲಿ, ಶಂಕರ್ ರಾಠೋಡ್, ನಿವೃತ್ತ ಶಿಕ್ಷಕ ಮಲ್ಲಿಕಾರ್ಜುನ್ ಬದಾಮಿ, ಗ್ರಾಮ ಪಂಚಾಯತ್ ಸದಸ್ಯ ಸಿದ್ದಲಿಂಗಯ್ಯ ಒಂಬಾಳಿಮಠ್, ಮಂಜುನಾಥ್ ಸವಣೂರ್, ಮಹೇಶ್ ಬಡ್ನಿ, ನಾಗಪ್ಪ ಓಲೇಕಾರ್, ಡಾಕ್ಟರ್ ಸುಭಾಷ್ ಚಂದ್ರ ಬಡ್ನಿ, ಡಾಕ್ಟರ್ ಕಾಳಪ್ಪ ಕೊರಡರ್, ಹನುಮಪ್ಪ ಅಡೀನ್, ನರಸವ್ವ ಜಕ್ಕಲಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರು. ನಮ್ಮ ಶಾಲೆಯಲ್ಲಿ ಕಲಿಯಾಕುಂದೈತಿ ಅವರು SDMC ಕಮಿಟಿಯಲ್ಲಿ ಸದಸ್ಯರಾಗಬಹುದಾ ಅಂತಂದು ಒಂದೇ ಪ್ರಶ್ನೆ. ಆಗ್ಬೋದು ಅಂತಂದು ನಾವು ಅಂದ್ಕೊಂಡಿರ್ತೇವೆ. ಆದರೆ ಇಲ್ಲೇ ಕಾನೂನಾತ್ಮಕವಾಗಿ ಆ ಮಗುವನ್ನು ಆ ಮನೆಯಲ್ಲಿರುವಂಥವ್ರು ದತ್ತಕ್ಕೆ ತೆಗೆದುಕೊಂಡಿರ್ಬೇಕು. ಕಾನೂನಾತ್ಮಕವಾಗಿ ಅಂದ್ರೆ ದತ್ತಕ್ಕೆ ತೆಗೆದುಕೊಳ್ಳೋದಂದ್ರೆ ಅವ್ರ ಆಸ್ತಿ ಅವಂಗ ಮೀಸಲು. ದತ್ತಕ್ಕೆ ನಾವು ಹೋಗಿರ್ತೇವಲ್ಲ, ಆ ರೀತಿ ರಿಜಿಸ್ಟರ್ ಆಫೀಸ್ನಾಗ ಮೆನ್ಷನ್ ಮಾಡಿಕೊಂಡು ಅಂಥ ಆ ಮಗುವನ್ನು ನಾವು ದತ್ತಕ್ಕೆ ತೆಗೆದುಕೊಂಡಾಗ ಆ ಮಗುವಿನ ಶಾಲೆಯ ಪ್ರಧಾನಿಗಳು ಮತ್ತು ಸಿಬ್ಬಂದಿಗಳು ಮನುಷ್ಯತ್ವ ಮೊಟ್ಟ ಮೊದಲನೇ ಬಾರಿಗೆ SDMC ಅಂದರೆ ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂದರೆ ಶಾಲಾ ಉಸ್ತುವಾರಿ ಮತ್ತು ಅಭಿವೃದ್ಧಿ ಸಮಿತಿ. ಶಾಲೆಯನ್ನು ಉಸ್ತುವಾರಿ ಮಾಡಿಕೊಂಡು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು ಕಮಿಟಿ. ಕೆಲವೊಂದು ಸಂದರ್ಭದಲ್ಲಿ ಯಾಕೆ ಬೇಕು ಅಂತ ನಮ್ಮ ಪ್ರಶ್ನೆ ಬಂದಾಗ, ನಾವೇನಾರ ಅವಘಡಗಳು ಉಂಟಾದಾಗ, ಏನಾರ ಸಮಸ್ಯೆಗಳು ಉಂಟಾದಾಗ, ಏನಾರ ಕಳುವಾದಾಗ ಸಾರ್ವಜನಿಕವಾಗಿ ಆಸ್ತಿ ಆತ್ಮೀಯ ಸ್ನೇಹಿತರಾಗಿರುವಂತಹ ಶ್ರೀಯುತ ಬಸವರಾಜ್ ಯರಗುಪ್ಪಿ ಅವರನ್ನು ಕೇಳ್ಕೊಂತೇನೆ. ಎಲ್ಲರಿಗೂ ನಮಸ್ಕಾರ. ಖುಷಿ ಆಗ್ತದೆ ಎಲ್ಲರನ್ನು ನೋಡಿ. ಹಿರಿಯರಲ್ಲಿ ಯುವ ಮಾತೋಶ್ರೀ ಎಲ್ಲರೂ ಬಂದಿದೆ. ಬೇರೆ ಶಾಲೆಗೆ ಹೋಲಿಸಿದ್ರೆ ಎಲ್ಲ ಈ ಊರಿನಲ್ಲಿ ಸುಶಿಕ್ಷಿತರ ಇರೋದನ್ನು ಕಾಣ್ತಾ ಇದ್ದೇವೆ. ಈ ಒಂದು ಪೂರ್ವಭಾವಿಯಾಗಿ SDMC ರಚನೆ ಮಾಡಬೇಕನ್ನೋದು ನಮ್ಮ ಸರ್ಕಾರದ ನಿಯಮ ಇರೋದ್ರಿಂದ 3 ವರ್ಷ ಆದ ತಕ್ಷಣ ಆಟೋಮೆಟಿಕ್ ಆಗಿ ನಿಯಮನ ಆ ರೀತಿ ಇರೋದ್ರಿಂದ ಮಾಡಬೇಕನ್ನೋದು ಎಲ್ಲ ಶಾಲೆಯಲ್ಲಿ ಇರೋದ್ರಿಂದ ಸುಗ್ನಳ್ಳಿ ಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ, ಉನ್ನತ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಮುಗಿದಂತಹ SDMCಯನ್ನು ಮತ್ತೆ ಪುನರ್ರಚನೆ ಮಾಡುವ ಸಂಬಂಧ ಶಾಲಾ ಪ್ರಧಾನಗುರು ಆದಿಯಾಗಿ ಎಲ್ಲ ಸಿಬ್ಬಂದಿ ವರ್ಗದವರು ರಚನೆ ಮಾಡಬೇಕು ಅಂತಂದು ತಮ್ಮೆಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ಅನುಗುಣವಾಗಿ